ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್. CME 2 ವೀಕ್ 10 ಪ್ರಾಕ್ಟೀಸ್. ಅದರಲ್ಲಿ ಪ್ರೆಸ್ ವರ್ಕ್ದು ಕ್ವಿಝಸ್, ಫಿಲ್ ಇನ್ ದ ಬ್ಲಾಂಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ ಹೇಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಾಕ್ಟೀಸ್ ಮಾಡೋಣ. ಇದು ನಾನು ಸ್ಟಾರ್ಟಿಂಗೇ ಹೇಳ್ತಾ ಇದ್ದೀನಿ, ಇಟ್ ಈಸ್ ಓನ್ಲಿ ಫಾರ್ ಪ್ರಾಕ್ಟೀಸ್. ಸೊ ಈ ಥರದ ಎನ್ ನಂಬರ್ ಆಫ್ ಕ್ವಶನ್ಸ್ ಯು ಕ್ಯಾನ್ ಫ್ರೇಮ್ ಇನ್ ದ ಗಿವನ್ ಸಿಲೆಬಸ್. ಓನ್ಲಿ ಫಾರ್ ಪ್ರಾಕ್ಟೀಸ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್. ಸೊ ಇನಿಷಿಯಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಕ್ವಿಝ್. The first question, a press is a machine that used to. ಸೊ ಪ್ರೆಸ್ ಮೆಷಿನನ್ನು ಹೇಗೆ ಯೂಸ್ ಮಾಡ್ತೀವಿ, ಪ್ರೆಸ್ ಅಂದರೆ ಏನು ಅನ್ನೋದು ಕ್ವಶನ್ ಇದು. ಈಸ್ ಯೂಸ್ ಟು ಕ್ಯಾಸ್ಟ್ ಎ ಮೆಟಲ್. ಸೊ ಕ್ಯಾಸ್ಟ್ ಮೆಟಲ್ ಮಾಡೋದು ಕ್ಯಾಸ್ಟಿಂಗು, ವೆಲ್ಡ್ ಮಾಡುವಂಥದ್ದು ವೆಲ್ಡಿಂಗು, ಡ್ರಿಲ್ ಹೋಲ್ಸ್ ಮಾಡೋದು ಡ್ರಿಲ್ಲಿಂಗು. ಇಲ್ಲಿ ಈ ಥರದ್ದು ಯಾವ ಆಪ್ರೇಷನ್ನು ಮಾಡಲ್ಲ. ಇಲ್ಲಿ ಪ್ರೆಷರ್ನ ಅಪ್ಲೈ ಮಾಡಿ ಡಿಫಾರ್ಮ್ ಅಥವಾ ಕಟ್ ಮಾಡ್ತಾರೆ ಮೆಟೀರಿಯಲ್ನ. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಹೈಡ್ರಾಲಿಕ್ ಪ್ರೆಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಥರ ಏರ್ ಕಂಪ್ರೆಷನ್ ಆಗಲ್ಲ. ಏರ್ ಕಂಪ್ರೆಷನ್ ಆಗುವಂಥದ್ದು ನ್ಯೂಮ್ಯಾಟಿಕ್ ಪ್ರೆಸ್ಸಲ್ಲಿ. ಎಲೆಕ್ಟ್ರಿಕಲ್ ಹೀಟಿಂಗು ಕೂಡ ಆಗಲ್ಲ. ವ್ಯಾಕ್ಯೂಮ್ ಫೋರ್ಸಿಂದ ಏನೂ ವರ್ಕ್ ಆಗೋದಿಲ್ಲ. ಹೈಡ್ರಾಲಿಕ್ ಪ್ರೆಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಫ್ಲೂಯಿಡ್ ಪ್ರೆಷರ್. ಅದು ಪ್ಯಾಸ್ಕಲ್ಸ್ ಲಾ ಇಂದ ಬರುವಂತಹ ಫ್ಲೂಯಿಡ್ ಪ್ರೆಷರಿಂದ ವರ್ಕ್ ಆಗುವಂಥದ್ದು. ದ ಮೂವಿಂಗ್ ಪಾರ್ಟ್ ದಟ್ ಹೋಲ್ಡ್ಸ್ ಆ್ಯಂಡ್ ಡ್ರೈವ್ ದ ಪಂಚ್. ಪಂಚನ್ನು ಹಿಡಿದಿಟ್ಕೊಳ್ಳುವಂತಹ ಮೂವಿಂಗ್ ಪಾರ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ನಾನು ತುಂಬ ಸಲ ಹೇಳಿದ್ದೀನಿ ರ್ಯಾಮ್ ಅಂತ. ಏನು ಕನೆಕ್ಟಿಂಗ್ ರಾಡ್ ಮುಖಾಂತರ ರ್ಯಾಮ್ಗೆ ಏನು ರೆಸಿಪ್ರಿಕೇಟಿಂಗ್ ಮೋಷನ್ನ ಕೊಡ್ತಾರೆ. ಹಾಗಾಗಿ ರ್ಯಾಮ್ ಇಸ್ ದ ಕರೆಕ್ಟ್ ಆನ್ಸರ್. ಫ್ರೇಮು, ಬೇಸು, ಬೋಲ್ಸ್ಟರ್ ಅನ್ನೋದು ಅದರ್ ಪಾರ್ಟ್ಸ್ ಆಫ್ ಅ ಪ್ರೆಸ್ ಟೂಲ್. ಎಂಬೋಸಿಂಗ್ ಏನಕ್ಕೆ ಮಾಡ್ತಾರೆ? ಇಟ್ಸ್ ಅ ಆಪರೇಷನ್ ವಿಚ್ ಇಸ್ ಯೂಸ್ ಟು ಕ್ರಿಯೇಟ್ ಡಿಸೈನ್ಸ್. ದರ್ ಇಸ್ ನೋ ಜಾಯ್ನಿಂಗ್ ಆರ್ ಕಟಿಂಗ್ ಆಫ್ ಮೆಟೀರಿಯಲ್ಸ್ ಹಿಯರ್. ನಿಮಗೆ ಏನು ಅದನ್ನು ಲೋಗೋನ ಡಿಸೈನ್ನ ಕ್ರಿಯೇಟ್ ಮಾಡೋದಕ್ಕೆ ಮಾಡುವಂಥ ಒಂದು ಆಪರೇಷನ್ನು, ಅದಕ್ಕೆ ಎಂಬೋಸಿಂಗ್ ಅಂತ ಕರಿತೀವಿ. ವಿಚ್ ಪ್ರೆಸ್ ಇಸ್ ಸೂಟಬಲ್ ಫಾರ್ ಹೈ ಪ್ರೊಡಕ್ಷನ್? So compared to the hydraulics, pneumatic and mechanical presses is the press which is used for high rate of production compared to these three. The next category is fill in the blanks. Let us see, ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೋ ಅದೇ ಥರ ಒಂದು ಕ್ವಶನ್ಸ್ ಇರುತ್ತೆ. ಬಟ್ ಐ ಆಮ್ ಜಸ್ಟ್ ಮೂವಿಂಗ್ ಟು ದ ಸ್ಲೈಡ್ ಬೈ ಸೈಡ್. ಯು ಕ್ಯಾನ್ ಸಿ ದ ಆಪ್ಷನ್ಸ್ ಹಿಯರ್. ದೇರ್ ಆರ್ 5 questions and 5 ಆಪ್ಷನ್ಸ್. ಫ್ಲೈವೀಲ್ ಅಂತ ಒಂದು ಆಪ್ಷನ್ ಇದೆ, ಬ್ಲಾಂಕಿಂಗ್ ಅಂತ ಒಂದು ಆಪ್ಷನ್ ಇದೆ, ನ್ಯೂಮ್ಯಾಟಿಕ್ ಅಂತ ಒಂದು ಆಪ್ಷನ್ ಇದೆ, ಕಂಪ್ರೆಸಿವ್ ಅಂತ ಇದೆ, ಮತ್ತು ಡೈ ಅಂತ ಇದೆ. ಸೊ ಒಂದೊಂದೇ ಕ್ವಶನ್ ತಗೊಳ್ಳೋಣ. ಡ್ಯಾಶ್ ಆಪರೇಷನ್ ಈಸ್ ಯೂಸ್ ಟು ಕ್ರಿಯೇಟ್ ವಾಷರ್ಸ್ ಯೂಸಿಂಗ್ ಎ ಪ್ರೆಸ್. ಪ್ರೆಸ್ ಮಿಷಿನಲ್ಲಿ ವಾಷರ್ಸ್ನ ತಯಾರಿಸೋಕ್ಕೆ ಯೂಸ್ ಮಾಡುವಂತಹ ಆಪರೇಷನ್ ಯಾವುದು? ಸೊ ನೀವು ಕರೆಕ್ಟಾಗಿ ನೋಡ್ತಾ ಬಂದರೆ ಇಲ್ಲಿ ಫ್ಲೈವೀಲ್ ಅನ್ನೋದು ಒಂದು ಕಾಂಪೊನೆಂಟು, ನ್ಯೂಮ್ಯಾಟಿಕ್ ಅನ್ನೋದು ಟೈಪ್ ಆಫ್ ಪ್ರೆಸ್ ಮಿಷಿನ್ನು, ಕಂಪ್ರೆಸಿವ್ ಅಂದರೆ ಫೋರ್ಸು, ಡೈ ಅಂದರೆ ಏನು ಬಾಟಮ್ ಪಾರ್ಟ್ ಅಥವಾ ಕ್ಯಾವಿಟಿ ಇರುವಂಥ ಪಾರ್ಟು. ಹಾಗಾಗಿ ಬ್ಲಾಂಕಿಂಗ್ ಆಪರೇಷನ್ನು ನಾವು ವಾಷರ್ಸ್ಗೆ ಯೂಸ್ ಮಾಡ್ತೀವಿ. ಮೆಕ್ಯಾನಿಕಲ್ ಪ್ರೆಸಸ್ಸಲ್ಲಿ ಡ್ಯಾಶ್ ಪಾರ್ಟ್ ಸ್ಟೋರ್ಸ್ ರೊಟೇಷನಲ್ ಎನರ್ಜಿ. ಇದು ಕೂಡ ಏನೋ ನಿಮಗೆ ಡೌಟ್ ಬರ್ಬೋದು. ಇಲ್ಲಿ ಫ್ಲೈವೀಲ್ ಇದೆ, ನ್ಯೂಮ್ಯಾಟಿಕ್ ಇದೆ, ಡೈ ಇದೆ. ಯಾವ ಪಾರ್ಟಲ್ಲಿ ನಿಮಗೆ ಎನರ್ಜಿನ ಸ್ಟೋರ್ ಮಾಡ್ತಾರೆ ಮೆಕ್ಯಾನಿಕಲ್ ಪ್ರೆಸಸ್ಸಲ್ಲಿ? ಸೊ ಮೆಕ್ಯಾನಿಕಲ್ ಪ್ರೆಸಸ್ಸಲ್ಲಿ ಫ್ಲೈವೀಲಲ್ಲಿ ನಾವು ಎನರ್ಜಿನ ಸ್ಟೋರ್ ಮಾಡ್ತೀವಿ. ಸೊ ಯಾವ ಒಂದು ಕಾಂಪೊನೆಂಟಲ್ಲಿ ಕ್ಯಾವಿಟಿ ಇರುತ್ತೆ, ಯಾವ ಶೇಪಿಗೆ ನಿಮಗೆ ಫಾರ್ಮಿಂಗ್ ಆಗಬೇಕು ಆ ಕ್ಯಾವಿಟಿ ಯಾವ ಒಂದು ಕಾಂಪೊನೆಂಟಲ್ಲಿ ಇರುತ್ತೆ, ದಟ್ ಇಸ್ ಎ ಡೈ. ಸೊ ದ ಡೈ ಹ್ಯಾಸ್ ಎ ಕ್ಯಾವಿಟಿ ಟು ಫಾರ್ಮ್ ಶೇಪ್ ಅಂತ ಹೇಳ್ಬೋದು. ಯಾವ ಒಂದು ಪ್ರೆಸ್ಸು ಕಂಪ್ರೆಸ್ಡ್ ಏರ್ ಯೂಸ್ ಮಾಡ್ಕೊಂಡು ತಯಾರಿಸ್ತಾರೆ? ಕಂಪ್ರೆಸ್ಡ್ ಏರ್ ಯೂಸ್ ಮಾಡೋದು ನ್ಯೂಮ್ಯಾಟಿಕ್ಕು, ಫ್ಲೂಯಿಡ್ ಪ್ರೆಷರ್ ಯೂಸ್ ಮಾಡ್ಕೊಳ್ಳೋದು ಹೈಡ್ರಾಲಿಕ್ಕು, ಮತ್ತು ಫ್ಲೈವೀಲಿಂದ ಎನರ್ಜಿ ಸ್ಟೋರ್ ಆಗಿ ಮೂಮೆಂಟ್ ಆಗುವಂಥದ್ದು ಮೆಕ್ಯಾನಿಕಲ್. ಅದು 3 ತಿಳ್ಕೊಂಡಿರಿ. ಇನ್ನು ಉಳ್ಕೊಂಡಿರೋದು ಒಂದು ಪ್ರೆಸ್ ವರ್ಕ್ ಯೂಸಸ್ ಡ್ಯಾಶ್ ಫೋರ್ಸ್. ಯಾವ ಫೋರ್ಸ್ ಯೂಸ್ ಮಾಡ್ತಾರೆ ಒಂದು ಶೇಪ್ನ ತರಬೇಕು ಅಂದರೆ ಕಾಂಪೊನೆಂಟಲ್ಲಿ? ವಿ ಯೂಸ್ ಎ ಕಂಪ್ರೆಸಿವ್ ಫೋರ್ಸ್. ಸೊ ಈ ಥರ ನೀವು ಎನ್ ನಂಬರ್ ಆಫ್ ಕ್ವಶನ್ಸ್ ಯು ಪ್ರಾಕ್ಟೀಸ್ ಇಟ್ ಸೊ ದಟ್ ಯು ಕ್ಯಾನ್ ಬಿಕಮ್ ಪರ್ಫೆಕ್ಟ್ ಇನ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪ್ರಿಪರೇಷನ್. 2, 3, 4 ಮಾರ್ಕ್ಸ್ಗೆ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಯು ಕ್ಯಾನ್ ಸಿ ಹಿಯರ್ ಅಪ್ಲಿಕೇಶನ್ಸ್ ಆಫ್ ಪ್ರೆಸ್ ವರ್ಕ್ ಬಗ್ಗೆ ಒಂದು ಕ್ವಶನ್ ಇದೆ. ಯು ಕ್ಯಾನ್ ರೈಟ್ ಎನಿ 2, ಯಾಕೆಂದರೆ 2 ಮಾರ್ಕ್ಸ್ ಇರೋದ್ರಿಂದ 2 ಅಪ್ಲಿಕೇಶನ್ನ ಬರೀಬಹುದು. ನೋಡಿ, ಆಟೋಮೊಬೈಲ್ ಬಾಡಿ ಪಾರ್ಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಪ್ರೆಸ್ ವರ್ಕ್ನ ನೋಡ್ತೀವಿ. ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ನ ಪ್ರೊಡಕ್ಷನಲ್ಲಿ, ಜೊತೆ ಸ್ವಿಚ್ ಬಾಕ್ಸು, ಪ್ಯಾನೆಲ್ಸ್ ಪ್ರೊಡಕ್ಷನಲ್ಲಿ ನಾವು ಇದನ್ನು ನೋಡ್ತೀವಿ. ಇನ್ನು ಅಡ್ವಾಂಟೇಜಸ್ಗೆ ಬಂದರೆ ಇಲ್ಲಿ ಹೈ ಆ್ಯಕ್ಯುರಸಿ ಮತ್ತು ಸರ್ಫೇಸ್ ಫಿನಿಶ್ ಬರುತ್ತೆ, ಮತ್ತು ಪ್ರೊಡಕ್ಷನ್ ರೇಟು ಕೂಡ ತುಂಬ ಚೆನ್ನಾಗಿರುತ್ತೆ ಕಂಪೇರ್ ಟು ದ ಅದರ್ ಆಪರೇಷನ್. ಹಾಗಾಗಿ these 2 are the advantages of press work. ಬ್ಲಾಂಕಿಂಗ್ ಮತ್ತು ಬೆಂಡಿಂಗ್ನ ಡಿಫೈನ್ ಮಾಡೋಕ್ಕೆ ಹೇಳಿದ್ದಾರೆ. ಒಂದೊಂದು ಲೈನ್ ಡೆಫಿನಿಷನ್ ಬರೆದ್ರೆ ಸಾಕು. ಶೀಟ್ ಮೆಟಲಲ್ಲಿ ಏನು ಕಟಿಂಗ್ ಮಾಡುವಂಥ ಆಪರೇಷನ್ಗೆ ಬ್ಲಾಂಕಿಂಗ್ ಅಂತ ಕರಿತೀವಿ. ಇಲ್ಲಿ ಕಟ್ ಪೀಸ್ ಏನಿರುತ್ತೋ ದಟ್ ಇಸ್ ಅ ಪ್ರಾಡಕ್ಟ್, ಔಟ್ಪುಟ್ ಪ್ರಾಡಕ್ಟ್ ಆಗಿರುತ್ತೆ. ಇನ್ನು ಬೆಂಡಿಂಗ್ ಅಂತ ಹೇಳಿದ್ರೆ ಸ್ಟ್ರೈಟ್ ಆ್ಯಕ್ಸಿಸ್ಗೆ ಅದನ್ನು ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಅದನ್ನು ಬೆಂಡ್ ಮಾಡುವಂಥ ಅಥವಾ ಡಿಫಾರ್ಮ್ ಮಾಡುವಂತಹ ಒಂದು ಆಪರೇಷನ್ಗೆ ಬೆಂಡಿಂಗ್ ಅಂತ ಕರಿತೀವಿ. 2 ಪ್ರೆಸ್ ಆಪರೇಷನ್ ಕೇಳಿದ್ದಾರೆ. ಯು ಕ್ಯಾನ್ ರೈಟ್ ಎನಿಥಿಂಗ್ ಲೈಕ್ ಪಂಚಿಂಗ್ ಅಥವಾ ಬ್ಲಾಂಕೆಟ್ ತಗೊಳ್ಳಿ. ಶೀಟಲ್ಲಿ ಹೋಲ್ ಬೇಕು ಅಂತ ಹೇಳಿದ್ರೆ ಪಂಚಿಂಗ್ ಮಾಡ್ತೀವಿ. ವಾಷರ್ಸ್ನ ಕಟ್ ಮಾಡಬೇಕು ಅಂದರೆ ಬ್ಲಾಂಕಿಂಗ್ ಅಂತ ಕರಿತೀವಿ. ಇನ್ನು ಮೆಕ್ಯಾನಿಕಲ್ ಪ್ರೆಸ್ಸಲ್ಲಿ ಯೂಸ್ ಮಾಡುವಂತಹ ಫ್ಲೈವೀಲ್ದು ಏನು ಫಂಕ್ಷನ್ ಅಂತ ಕೇಳಿದ್ದಾರೆ. ಫ್ಲೈವೀಲ್ ಆಲ್ವೇಸ್ ಸ್ಟೋರ್ಸ್ ದ ಎನರ್ಜಿ ಆ್ಯಂಡ್ ರಿಲೀಸಸ್ ಡ್ಯೂರಿಂಗ್ ದ ಪ್ರೆಸ್ ಆಪರೇಷನ್.
ಪ್ರೆಸ್ ಆಪ್ರೇಷನ್ ಆಗಬೇಕಾದ್ರೆ ರಿಲೀಸ್ ಮಾಡುತ್ತೆ. ಸೊ ಬಿಫೋರ್ ಇಟ್ ವಿಲ್ ಸ್ಟೋರ್ ದ ಎನರ್ಜಿ. ಯಾಕೆ ಫ್ಲೈವೀಲ್ ಬೇಕು ಅಂತ ಹೇಳಿದ್ರೆ ಸ್ಮೂತ್ ಮತ್ತು ಕಂಟಿನ್ಯೂಸ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಆ ಒಂದು ಕಾಂಪೊನೆಂಟ್ ನೆಸೆಸಿಟಿ ತುಂಬ ಇದೆ. ಇನ್ನು 3 ಮಾರ್ಕ್ಸ್ ಕ್ವಶನ್ಗೆ ಬಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬರೀಬೇಕಾಗುತ್ತೆ. ಮೆಕ್ಯಾನಿಕಲ್ ಪ್ರೆಸ್ ಬಗ್ಗೆ ಕೇಳಿದ್ದಾರೆ. ಸೊ ಮೆಕ್ಯಾನಿಕಲ್ ಪ್ರೆಸ್ ಯಾವ ಥರ ಆಪ್ರೇಟ್ ಆಗುತ್ತೆ ಅಂತ ಬರೀರಿ. ಇಟ್ ವಿಲ್ ಆಪ್ರೇಟ್ ಯೂಸಿಂಗ್ ಫ್ಲೈ ವೀಲ್, ಕ್ರ್ಯಾಂಕ್ ಶಾಫ್ಟ್ ಮತ್ತು ಕನೆಕ್ಟಿಂಗ್ ರಾಡ್ ಆಪ್ರೇಟ್ ಆಗುತ್ತೆ. ಫ್ಲೈ ವೀಲ್ ಅನ್ನೋದು ಎನರ್ಜಿನ ಸ್ಟೋರ್ ಮಾಡುತ್ತೆ. ಕ್ರ್ಯಾಂಕ್ ಶಾಫ್ಟು ರೋಟರಿ ಮೋಷನ್ನ ರೆಸಿಪ್ರಿಕೇಟಿಂಗ್ ಮೋಷನ್ನ ಕನ್ವರ್ಟ್ ಮಾಡುತ್ತೆ. ರ್ಯಾಮು ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಗಿ ಪ್ರೆಸ್ ಆಪ್ರೇಷನ್ನ ಮಾಡುತ್ತೆ. ಕಾಂಪೊನೆಂಟ್ಸ್ ಆಫ್ ಪ್ರೆಸ್ ಮೆಷಿನ್ ಯು ಕ್ಯಾನ್ ರೈಟ್ ಎನಿ 3. ವಿ ಹ್ಯಾವ್ ಫ್ರೇಮ್, ರ್ಯಾಮ್, ಬೆಡ್, ಪಂಚ್, ಡೈ, ಕ್ಲಚ್ಚು, ಎಷ್ಟೊಂದಿದೆ, ಫ್ಲೈ ವೀಲ್ ಎಲ್ಲ ಇದೆ. ಪ್ರೆಸ್ ಮೆಷಿನಲ್ಲಿ ಯಾವ್ದಾರ 3 ತಗೊಳ್ಳಿ. ಫ್ರೇಮ್ ಅಂತ ಹೇಳಿದ್ರೆ ಎಲ್ಲ ಪಾರ್ಟ್ಸನ್ನು ಸಪೋರ್ಟ್ ಮಾಡುವಂತಹ ಒಂದು ಕಾಂಪೊನೆಂಟು. ರ್ಯಾಮ್ ಅಂತ ಹೇಳಿದ್ರೆ ಇಟ್ ವಿಲ್ ಅಪ್ ಆ್ಯಂಡ್ ಡೌನ್ ಟು ಕ್ಯಾರಿ ದ ಪಂಚ್, ದಿಸ್ ಇಸ್ ಅ ಮೈನ್ ಪಾರ್ಟ್. ಬೆಡ್ ಅಂತ ಹೇಳಿದ್ರೆ ಡೈನ ಮೌಂಟ್ ಮಾಡಿರುವಂತಹ ಜಾಗ. ಸೊ ಹಾಗಾಗಿ ಯಾವ್ದಾದ್ರು 3 ಕಾಂಪೊನೆಂಟ್ಸ್ನ ಬರೀರಿ. ಪಂಚಿಂಗ್ ಮತ್ತು ಬ್ಲ್ಯಾಂಕಿಂಗ್ ಡಿಫ್ರೆನ್ಸ್ ಕೇಳಿದ್ದಾರೆ. ಬ್ಲ್ಯಾಂಕಿಂಗಲ್ಲಿ ಫ್ಲ್ಯಾಟ್ ಪೀಸ್ನ ಕಟ್ ಮಾಡೋದಕ್ಕೆ ಬ್ಲ್ಯಾಂಕಿಂಗ್ ಅಂತ ಕರಿತೀವಿ, ಎಕ್ಸಾಂಪಲ್ ವಾಷರ್ ಬ್ಲ್ಯಾಂಕು. ಪಂಚಿಂಗ್ ಅಂತ ಹೇಳಿದ್ರೆ ಮೇಕಿಂಗ್ ಹೋಲ್ಸ್ ಇನ್ ಶೀಟ್ ಮೆಟಲಲ್ಲಿ ಹೋಲ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಪಂಚಿಂಗ್ ಅಂತ ಕರಿತೀವಿ. ಬ್ರಾಕೆಟಲ್ಲಿ ಹೋಲ್ಸ್ ಮಾಡೋದಕ್ಕೆ ಎಕ್ಸಾಂಪಲ್ ಅಂತ ತಗೋಬೋದು. ಎಂಬೋಸಿಂಗ್ ಅಂದರೆ ಏನು ಅದ್ರ ಯೂಸಸ್ ಬಗ್ಗೆ ಕೇಳಿದ್ದಾರೆ. ಯು ನೀಡ್ ಟು ಡಿಫೈನ್ ಎಂಬೋಸಿಂಗ್ ಫಸ್ಟ್. ಕ್ರಿಯೇಟಿಂಗ್ ರೈಸ್ಡ್ ಆರ್ ಡಿಪ್ರೆಸ್ಡ್ ಡಿಸೈನ್ನ ನೀವು ನೋಡಿ, ಯು ಕ್ಯಾನ್ ಸಿ ಹಿಯರ್ ದ ಡಿಸೈನ್ ಈಸ್ ರೈಸ್ಡ್. ಸೊ ಎಂಬೋಸಿಂಗ್ ಅಂದರೆ ರೈಸ್ ಆಗಿರುವಂಥ ಅಥವಾ ಡಿಪ್ರೆಸ್ ಆಗಿರುವಂಥ ಡಿಸೈನ್ನ ಕ್ರಿಯೇಟ್ ಮಾಡೋದಕ್ಕೆ ಶೀಟ್ ಮೆಟಲಲ್ಲಿ ಎಂಬೋಸಿಂಗ್ ಅಂತ ಕರಿತೀವಿ. ನೇಮ್ ಪ್ಲೇಟ್ ಅಥವಾ ಲೋಗೋಗಳಲ್ಲಿ ನಾವು ಈ ಒಂದು ಆಪರೇಷನ್ನ ನೋಡ್ಬೋದು. ಹೈಡ್ರಾಲಿಕ್ ಪ್ರೆಸ್ ಬಗ್ಗೆ ಕೇಳಿದ್ದಾರೆ. ಸೊ ಹೈಡ್ರಾಲಿಕ್ ಪ್ರೆಸ್ ಹೆಂಗೆ ವರ್ಕ್ ಆಗುತ್ತೆ ಬೇಸ್ಡ್ ಆನ್ ದ ಪ್ಯಾಸ್ಕಲ್ಸ್ ಲಾ ಅಂತ ಬರಿಬೋದು. ಫ್ಲೂಯಿಡ್ ಪ್ರೆಷರ್ ಇದ್ದಾಗ ಸಿಲಿಂಡರ್ ಮುಖಾಂತರ ದ ರ್ಯಾಮ್ ಅಟ್ಯಾಚ್ ಮಾಡಿರ್ತಾರೆ, ಅಲ್ಲಿ ಅವಾಗ ನಿಮಗೆ ಮೂವ್ಮೆಂಟ್ ಆಗುತ್ತೆ. ಅಡ್ವಾಂಟೇಜಸ್ ಬರಿಬೋದು. ಹೈ ಫೋರ್ಸು, ಸ್ಮೂತ್ ಆಪ್ರೇಷನ್ನು, ಲಾರ್ಜ್ ಕಾಂಪೊನೆಂಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತು ಡೀಪ್ ಡ್ರಾಯಿಂಗು, ಲಾರ್ಜ್ ಶೀಟ್ ಮೆಟಲ್ ಪಾರ್ಟ್ಸ್ನ ತಯಾರಿಸೋದಕ್ಕೆ, ಮತ್ತು ಆಟೋಮೊಬೈಲ್ ಪ್ಯಾನಲ್ಸ್ನ ನಾವು ಹೈಡ್ರಾಲಿಕ್ ಪ್ರೆಸ್ಸಿಂದ ನೋಡ್ಬೋದು. 5 ಮಾರ್ಕ್ಸ್ ಕ್ವಶನಲ್ಲಿ ಯು ನೀಡ್ ಟು ರೈಟ್ ಸ್ವಲ್ಪ ಡೀಪ್ ಆನ್ಸರ್ಸ್ ಬರೀಬೇಕಾಗುತ್ತೆ. ಮೆಕ್ಯಾನಿಕಲ್, ಹೈಡ್ರಾಲಿಕ್, ನ್ಯೂಮ್ಯಾಟಿಕ್ ಪ್ರೆಸಸ್ ಡಿಫ್ರೆನ್ಸ್ ಕೇಳಿದ್ದಾರೆ. ಯು ಕ್ಯಾನ್ ಸಿ ಹೆಂಗೆ ವರ್ಕ್ ಆಗುತ್ತೆ ಮೊದಲನೇದು. ಮೆಕ್ಯಾನಿಕಲಲ್ಲಿ ಕ್ರ್ಯಾಂಕ್ ಆ್ಯಂಡ್ ಫ್ಲೈವೀಲ್ ಮೆಕ್ಯಾನಿಸಮ್, ಹೈಡ್ರಾಲಿಕಲ್ಲಿ ಹೈಡ್ರಾಲಿಕ್ ಫ್ಲೂಯಿಡ್ ಪ್ರೆಷರು ಅಥವಾ ಪ್ಯಾಸ್ಕಲ್ಸ್ ಲಾ ಅಂತ ಬರಿಬೋದು. ಇಲ್ಲಿ ನ್ಯೂಮ್ಯಾಟಿಕ್ ಪ್ರೆಸ್ಸಲ್ಲಿ ಕಂಪ್ರೆಸ್ಡ್ ಏರ್ ಮುಖಾಂತರ ವರ್ಕ್ ಆಗುವಂಥದ್ದು. ಸೊ ಫೋರ್ಸ್ ಅಪ್ಲೈ ಮಾಡೋದು ಮೀಡಿಯಮ್ ಆಗಿರುತ್ತೆ ಮೆಕ್ಯಾನಿಕಲ್ ಪ್ರೆಸ್ಸಲ್ಲಿ. ಹೈಡ್ರಾಲಿಕ್ ಪ್ರೆಸ್ಸಲ್ಲಿ ತುಂಬ ಜಾಸ್ತಿ ಇರುತ್ತೆ. ನ್ಯೂಮ್ಯಾಟಿಕಲ್ಲಿ ಸ್ವಲ್ಪ ಲೋಗಿಂತ ಮೀಡಿಯಮ್ ಫೋರ್ಸ್ ಅಪ್ಲೈ ಆಗುತ್ತೆ. ಮೆಕ್ಯಾನಿಕಲ್ ಪ್ರೆಸ್ ಆರ್ ವೆರಿ ಹೈ, ಹೈಡ್ರಾಲಿಕ್ ಪ್ರೆಸ್ ಆರ್ ಸ್ಲೋ, ಆ್ಯಂಡ್ ನ್ಯೂಮ್ಯಾಟಿಕ್ ಪ್ರೆಸ್ ಆಲ್ಸೋ ಅ ವೆರಿ ಹೈ ಸ್ಪೀಡ್ ಆಪರೇಷನ್. ಸ್ಟ್ರೋಕ್ ಕಂಟ್ರೋಲ್ ಅಂದರೆ ರ್ಯಾಮ್ ಮೂವ್ಮೆಂಟು ಫಿಕ್ಸ್ಡ್ ಆಗಿರುತ್ತೆ, ಅಪ್ ಮೋಷನ್ ಮತ್ತು ಎಲ್ಲಿಗೆ ಎಂಡ್ ಆಗಬೇಕು ಮತ್ತು ಎಲ್ಲಿಗೆ ಡೌನ್ ಆಗಬೇಕು ಅಂತ. ಹೈಡ್ರಾಲಿಕ್ ಪ್ರೆಸ್ಸಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು, ನ್ಯೂಮ್ಯಾಟಿಕ್ ಪ್ರೆಸ್ಸಲ್ಲಿ ಲಿಮಿಟೆಡ್ ಆಗಿರುತ್ತೆ. ಸೊ ಮಾಸ್ ಪ್ರೊಡಕ್ಷನ್ ಲೈಕ್ ಬ್ಲ್ಯಾಂಕಿಂಗ್, ಪಂಚಿಂಗಲ್ಲಿ ಯೂಸ್ ಮಾಡ್ತಾರೆ. ಡೀಪ್ ಡ್ರಾಯಿಂಗ್ ಅಂದರೆ ಹೆವಿ ವರ್ಕ್ ಇದ್ದಾಗ ಹೈಡ್ರಾಲಿಕ್ ಪ್ರೆಸ್ ಯೂಸ್ ಮಾಡ್ತಾರೆ. ಲೈಟ್ ಅಸೆಂಬ್ಲಿ ವರ್ಕ್ ಅಥವಾ ಸ್ಮಾಲ್ ಪಾರ್ಟ್ ಪ್ರೊಡಕ್ಷನಲ್ಲಿ ನ್ಯೂಮ್ಯಾಟಿಕ್ ಪ್ರೆಸ್ನ ಯೂಸ್ ಮಾಡ್ತಾರೆ. ಇನ್ನು ಕಾಂಪೊನೆಂಟ್ಸ್ ಆಫ್ ಪ್ರೆಸ್ ಮೆಷಿನ್ ಬಗ್ಗೆ ಕೇಳಿದಾಗ ಯು ನೀಡ್ ಟು ರೈಟ್ ಸಮ್ ಕಾಂಪೊನೆಂಟ್ಸ್ ಲೈಕ್ ಫ್ರೇಮ್, ರ್ಯಾಮ್, ಸ್ಲೈಡ್, ಪಂಚ್, ಡೈ, ಫ್ಲೈವೀಲ್, ಕ್ಲಚ್ ಆ್ಯಂಡ್ ಗೈಡ್ವೇಸ್. ಇಲ್ಲಿ ಎಲ್ಲದ್ರದ್ದು ಒಂದೊಂದು ಲೈನ್ ಆನ್ಸರ್ ಬರೀರಿ. ನಾನು ಸೆಷನಲ್ಲಿ ಹೇಳಿದ್ದೀನಿ ಯಾವ್ಯಾವ ಪಾರ್ಟ್ ಎಷ್ಟೆಷ್ಟು ಇಂಪಾರ್ಟೆಂಟು, ಏನಕ್ಕೆ ಯೂಸ್ ಮಾಡ್ತಾರೆ, ಅದ್ರದ್ದು ಫಂಕ್ಷನ್ ಏನಂತ. ಯು ಕ್ಯಾನ್ ರೈಟ್ ದಟ್. ಇನ್ನು ಆಪರೇಷನ್ಸ್ ಪರ್ಫಾರ್ಮ್ಡ್ ಇನ್ ಪ್ರೆಸ್ ಮೆಷಿನ್ ಬಗ್ಗೆ ಹೇಳೋದಾದರೆ ಯು ಕ್ಯಾನ್ ರೈಟ್ 2 ಆಪರೇಷನ್ಸ್ ಇದೆ. ಒಂದು ಕಟ್ಟಿಂಗ್ ಆಪರೇಷನ್ನು, ಇನ್ನೊಂದು ಫಾರ್ಮಿಂಗ್ ಆಪರೇಷನ್ ಅಂತ. ಯಾವ್ದಾದ್ರು ಒಂದು ಆಪರೇಷನ್ ಬರಿಬೋದು. ಕಟ್ಟಿಂಗ್ ಆಪರೇಷನಲ್ಲಿ ಇಲ್ಲಿ ಕಟ್ಟಿಂಗ್ ಆಪರೇಷನ್ ಬಗ್ಗೆ ಕೇಳಿರೋದ್ರಿಂದ ಕಟ್ಟಿಂಗ್ ಆಪರೇಷನ್ ಬಗ್ಗೆ ಬರೆಯೋಣ. ಬ್ಲ್ಯಾಂಕಿಂಗ್ ಅಂದರೆ ಒಂದು ಬ್ಲ್ಯಾಂಕ್ನ ತಯಾರಿಸೋದು, ವಾಷರ್ ಬ್ಲ್ಯಾಂಕು. ಬ್ಲ್ಯಾಂಕಿಂಗ್, ಪಂಚಿಂಗ್, ನಾಚಿಂಗ್, ಟ್ರಿಮ್ಮಿಂಗ್, ಪಾರ್ಟಿಂಗ್, ಸ್ಲಿಟ್ಟಿಂಗ್ ಇದೆಲ್ಲದನ್ನು ಕೂಡ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಯು ಕ್ಯಾನ್ ಗೋ ಆನ್ ಚೆಕ್ ಇಟ್ ಔಟ್. ಸೊ ಎಲ್ಲ ಡಿಫ್ರೆಂಟ್ ಡೆಫಿನೇಷನ್ಸ್, ಬಟ್ ವೆರಿ ಸಿಂಪಲ್ ಮೀನಿಂಗ್. ನೀವು ಪ್ರತಿಯೊಂದು ಎಕ್ಸಾಂಪಲ್ ಸಮೇತ ಕಲ್ತ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ರೈಟ್ ಇಟ್ ಇನ್ ಯುವರ್ ಎಕ್ಸಾಮಿನೇಷನ್. ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಕೇಳಿದ್ದಾರೆ. ಮಾಸ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತಾರೆ, ಪ್ರೊಡಕ್ಷನ್ ಸ್ಪೀಡ್ ಜಾಸ್ತಿ ಇರುತ್ತೆ, ಡೈಮೆನ್ಷನಲ್ ಅಕ್ಯುರಸಿ ಚೆನ್ನಾಗಿರುತ್ತೆ, ಮೆಟೀರಿಯಲ್ ವೇಸ್ಟೇಜ್ ಕಡಿಮೆ ಇರುತ್ತೆ, ಸ್ಮೂತ್ ಸರ್ಫೇಸ್ ಫಿನಿಶ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತು ಕಾಂಪ್ಲೆಕ್ಸ್ ಶೇಪ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು. ಲಿಮಿಟೇಷನ್ಸ್ ಬಂದು ಹೈ ಇನಿಷಿಯಲ್ ಕಾಸ್ಟು, ಥಿನ್ ಶೀಟ್ ಮೆಟಲ್ಗೆ ಮಾತ್ರ ಯೂಸ್ ಮಾಡ್ತಾರೆ, ಮತ್ತು ಸ್ಕಿಲ್ಡ್ ಸೆಟಪ್ ಅಥವಾ ಮೇಂಟೆನೆನ್ಸ್ ಬೇಕಾಗುತ್ತೆ. ಪ್ರೆಸ್ ಟೂಲ್ ಮತ್ತು ಅದರ ಕಾಂಪೊನೆಂಟ್ಸ್ ಬಗ್ಗೆ ಕೇಳಿದ್ದಾರೆ. ಯು ನೀಡ್ ಟು ರೈಟ್ ದಿಸ್ ಡಯಾಗ್ರಾಮ್. ರ್ಯಾಮ್ ಅಟ್ಯಾಚ್ ಮಾಡಿರೋ ಪಾರ್ಟ್ ಯಾವುದು, ಬುಷಸ್ಗಳು, ಗೈಡ್ ಪಿನ್ಸು, ಸ್ಟಾಪರು, ಡೈನ ಹೋಲ್ಡ್ ಮಾಡೋದಕ್ಕೆ ಡೈ ಹೋಲ್ಡರ್ ಇರುತ್ತೆ, ಪಂಚಿನ ಹೋಲ್ಡ್ ಮಾಡೋದಕ್ಕೆ ಪಂಚ್ ಹೋಲ್ಡರ್ ಇರುತ್ತೆ, ಎಲ್ಲಿ ಶೀಟ್ನ ಹಾಕ್ತಾರೆ, ಇದನ್ನೆಲ್ಲ ಬರೆದು ಯು ಎಕ್ಸ್ಪ್ಲೈನ್ ಸಮ್ ಆಫ್ ದ ಪಾರ್ಟ್ಸ್ ಲೈಕ್ ಪಂಚ್ ಅಂದರೆ ಏನು, ಡೈ ಅಂದರೆ ಏನು ಅಂತ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿಕೊಟ್ರೆ ದಿಸ್ ಇಟ್ ಸೆಲ್ಫ್ ಕ್ಯಾರೀಸ್ 5 ಮಾರ್ಕ್ಸ್.
ಸೊ ಸಿಂಪಲಾಗಿ ಬರೀರಿ, ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಬರೀರಿ, ಸೊ ದಟ್ ನಿಮಗೆ ಎಕ್ಸಾಮಲ್ಲಿ ಯಾವುದೇ ಥರ ಮಿಸ್ಟೇಕ್ಸ್ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಪ್ರೆಸ್ ವರ್ಕ್ ಚಾಪ್ಟರ್ ಮುಗಿದಿದೆ. ಯಾರು ಇನ್ನೂ ನೋಡಿಲ್ಲ ಪ್ರೀವಿಯಸ್ ವೀಡಿಯೋಸ್ನ ನೋಡಿ ದೆನ್ ಕಮ್ ಟು ದ ಕ್ವಿಝ್. ನಮ್ಮ ಕ್ವಿಝ್ ಮಾಡಬೇಕಾದ್ರೆ ನಿಮಗೆ ಆಪ್ಷನ್ಸ್ ಯಾವುದು ಸರಿ ಯಾವುದು ತಪ್ಪಂತ ನಾನು ಹೇಳೋಕ್ಕಿಂತ ಮುಂಚೆನೇ ನೀವು ಗೆಸ್ ಮಾಡಿದ್ರೆ ದೆನ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಮಿ ಅ ಕಮೆಂಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. Don't forget to like, share and subscribe. In the next video I'm going to explain week 11 content. Don't forget to watch. Thank you so much for watching.